ನೀವು ವಲಸೆ ಪ್ರಮಾಣ ಪತ್ರ ಕಡ್ಡಾಯವಾಗಿ ತನ್ನಿ ಹೇಳ್ತಾರೆ. ಆದ್ರೆ ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಅಂತೇಳಿ ಯಾವುದೇ ರೀತಿಯ ಕಾನೂನು ಸರ್ಕಾರ ಹೊರಡಿಸಲಿಲ್ಲ. ನಾವು ಮುಖ್ಯವಾಗಿ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳ ಭೇಟಿ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತ ಹೇಳಿದ್ರೆ, ಸ್ವತಃ ನನ್ನ ಹತ್ರ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನಾವು ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಅಂತೇಳಿ ಆದೇಶ ಕೊಡ್ಲಿಲ್ಲ. ನೀವು ಆ ತಹಸೀಲ್ದಾರ್ ಹತ್ರ ನಾವು ಆದೇಶ ಮಾಡಿದ ಪ್ರತಿಯನ್ನು ತನ್ನಿ ಅಂತ ಹೇಳ್ತಾರೆ. ತಹಸೀಲ್ದಾರ್ ಹತ್ರ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ, ಅದು ನೀವು ಕೋರ್ಟ್ ಆರ್ಡರ್ ಹೇಳ್ತಾರೆ. ಒಂದು ಸಲ ಏನ್ ಹೇಳ್ತಾರೆ, ನೀವು ವಲಸೆ ಪ್ರಮಾಣ ಪತ್ರ ಮುಖ್ಯಮಂತ್ರಿಗಳು ಪ್ರತಿ ತರಲಿಕ್ಕೆ ಹೇಳಿದ ಕೂಡಲೇ ಕೋರ್ಟ್ ಆರ್ಡರ್ ಹೇಳ್ತಾರೆ. ಇಲ್ಲಿ ಸರಿಯಾದ ಗೊಂದಲ ಏನಂತ ಹೇಳಿದ್ರೆ, ಒಂದು ಕಾರಣ ಜಾತಿ ಪ್ರಮಾಣ ಪತ್ರ ಯಾಕೆ ಕೊಡ್ತಿಲ್ಲ ಅಂತ ಹೇಳಿ ಒಂದು ಸರಿಯಾದ ಕಾರಣವನ್ನು ಹೇಳ್ತಿಲ್ಲ. ಅದರಲ್ಲಿ ಮುಖ್ಯವಾಗಿ ಜಬರಿಸಿದವರು ನಿಮ್ಮ ಹತ್ರ ಮನವಿ, ಈ ಕುಂದಾಪುರ ತಾಲೂಕು ತಹಸೀಲ್ದಾರ್ ಇದ್ದಾರಲ್ಲ, ನಿಮ್ಮ ಕುಂದಾಪುರ ತಾಲೂಕಲ್ಲಿ ಬೋವಿ ಒಡ್ರು ಇಲ್ಲವೇ ಇಲ್ಲ ಅಂತೇಳಿ ಮನವಿ ಮಾಡ್ತಾರೆ. ಅವರು ಬೋವಿ ಜನಾಂಗದವರು ಕುಂದಾಪುರ ತಾಲೂಕಲ್ಲೇ ಇಲ್ಲ ಅಂತೇಳಿ. ಹಾಗಾದ್ರೆ ನಾವಲ್ಲ ಯಾರು? ನಾವು ಕಲ್ಲು ಒಡ್ರೆ, ನಮ್ಗೆ ಬೋವಿ ಬೇಡ, ನೀವು ಕಲ್ಲು ಒಡ್ರೆ ಕೊಡಿ ನಮ್ಗೆ. ಆದ್ರೆ ಕುಂದಾಪುರ ತಾಲೂಕಲ್ಲಿ ನಾವು ಇಷ್ಟು ಜನ ಇರುವವರು ಯಾವ ಜಾತಿ? ಹಾಗಾದ್ರೆ ತಹಸೀಲ್ದಾರ ಮಾತು ಸರಿಯಾಯ್ತು. ಅವರು ಕುಂದಾಪುರ ತಾಲೂಕಲ್ಲಿ ಬೋವಿ ಒಡ್ಡರು ಇಲ್ಲ, ಕಲ್ಲು ಒಡ್ರು ಇಲ್ಲ ಅಂತ ಹೇಳಿ ಅವರು ಸರ್ಕಾರಕ್ಕೆ ಮನವಿ ಮಾಡ್ಬೇಕಂದ್ರೆ, ಹಾಗಾದ್ರೆ ನಾವೇನ್ ಮಾಡ್ಬೇಕಾದ್ರೆ ಉತ್ತರ ಕೊಡ್ಬೇಕಾಗಾದ್ರೆ. ಇನ್ನೊಂದು ಮುಖ್ಯವಾಗಿ ಏನಂತ, 5-6 ತಿಂಗಳಿಂದ ಈ ಅಧಿಕಾರಿಗಳು ಸರ್ಕಾರ ಕರೆಕ್ಟ್ ಆಗಿ ನಿರ್ದೇಶನ ಮಾಡಿದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಿಗೂ ಗೊತ್ತಿಲ್ಲದೆ ಜಾತಿ ಬದಲಾವಣೆ ಮಾಡಿಬಿಡ್ತಾರೆ. ಇಲ್ಲಿ ಉದಾಹರಣೆಗೆ ಕೃಷ್ಣ ಬೋವಿ ಅವರಿದ್ದಾರೆ, ಅವರ ಮಗಳೀಗ PUC ಒಳ್ಳೆ ಮಾರ್ಕ್ಸ್ ಸೀಟ್ ಎಕ್ಸಾಮ್ ಬರೀಲಿಕ್ಕೆ ಆಡಿ ನಂಬರ್ ಚೇಂಜ್ ಮಾಡಿ ಜಾತಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾವ್ದೀಗ ನೋಡಿ, ಜಾತಿ ಪ್ರಮಾಣ ಜೀವಿತಾವಧಿ ಕೊಡುದು, ಯಾವಾಗ್ಲೂ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡುದಲ್ಲ. ಜೀವಿತಾವಧಿ ಕೊಟ್ಟ ಮೇಲೆ ಅಧಿಕಾರಿಗಳು ಕೇಳದೆ ಹೇಗೆ ಆಡಿ ನಂಬರ್ ಮತ್ತೆ ಜಾತಿಯನ್ನು ಚೇಂಜ್ ಮಾಡ್ತಾರೆ? ಹೌದಲ್ವಾ? ನಮ್ಮನ್ನು ಕೇರ್ದು ಅಲ್ಲಿ ಪರಿಶೀಲನೆ ಮಾಡಿ ಜಾತಿ ಚೇಂಜ್ ಮಾಡ್ಬೇಕು. ಇದು ಏನು ಇಲ್ಲದೆ ಜಾತಿಯನ್ನು ಅವರೇ ಬರೆದು ಅವರಿಷ್ಟ ಬಂದಾಗ ಆಡಿ ನಂಬರ್ ಹಾಕೊಂಡು ಜಾತಿ ನಂಬರ್ ಅನ್ನು ಹಾಕೊಂಡು ನಾವು ಯಾರ ಹತ್ರ ಹೋಗಿ ಪರಿಹಾರ ಕೇಳುವುದಂತ ಆಗ್ಬೇಕು. ಉಡುಪಿ ಜಿಲ್ಲಾಸ್ವರೆಗೆ ಇಲ್ಲಿ ಹೋಗಿದ್ದಾರೆ, ಜಿಲ್ಲಾಧಿಕಾರಿ ಕಚೇರಿಯವರಿಗೆ 2-3 ಹೆಸರು ಯಾರಂತ ಹೇಳುದಿಲ್ಲ. ಅಲ್ಲಿ ಹೊರಗೆ ನಾನು ಕೂತ್ಕೊಂಡಿದ್ದೇನೆ, ಅರ್ಜಿ ಕೊಂಡೋದ ಕೂಡಲೇ ಜಿಲ್ಲಾಧಿಕಾರಿ ಅವರ ರೂಮ್ ಒಳಗೆ ಬಿಡುದಿಲ್ಲ. ಬೋವಿ ಜನಾಂಗ ಅಂತ ಹೇಳಿದ ಕೂಡಲೇ ಹೋಗಿ ವಲಸೆ ಪ್ರಮಾಣ ಒಳಗೆ ಬರಬಾರ್ದು ಹೇಳ್ತಾರೆ. ಅದು ಯಾವ ಕಾನೂನು? ಜಿಲ್ಲಾಧಿಕಾರಿಗಳಂತಾದ ಮೇಲೆ ಪ್ರತಿಯೊಂದು ವ್ಯಕ್ತಿಯ ಪ್ರತಿಯೊಂದು ಸಮಸ್ಯೆನ ಆಲಿಸುವವರೇ ಜಿಲ್ಲಾಧಿಕಾರಿಗಳು. ಆದ್ರೆ ಅವರು ಬೋವಿ ಜನಾಂಗದವರಿಗೆ ಅವರ ಕಚೇರಿ ಒಳಗೆ ಬಂದ ಕೂಡಲೇ ನೀವು ಹೊರಗೆ ಹೋಗಿ ಅಂತ ಹೇಳಿದ ಕೂಡ ಅದಕ್ಕೆ ಅರ್ಥ ಏನು? ಆದ್ರೆ ನಮ್ಗೆ ಹಕ್ಕಿಲ್ವಾ? ನಾವು ಬೋವಿ ಸಮಾಜ ಕೊಡಿ ಅಂತ ಕೇಳಲಿಲ್ಲ. ನಾವು ಮೂಲತಃ ಮೂಲ ಕಸಬು ಕಲ್ಲೋಡ್ರು. ನೀವು ಸ್ವತಃ ಅವರ ಮನೆಗೆ, ಅವರು ಉದ್ಯೋಗ ಮಾಡುವ ಕಡೆ ಹೋಗಿ ಅವರು ಏನು ಕೆಲಸ ಮಾಡ್ತಾರಂತ ನೋಡಿ. ನೀವು ಫಸ್ಟ್ ಅವರು ಸ್ವತಃ ಕಲ್ಲು ಕೆಲಸವೇ ಮಾಡುದು. ನೀವು ಅವರನ್ನು ಪರಿಶೀಲನೆ ಮಾಡಿದ ಮೇಲೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಿ. ಅದಕ್ಕಿಂತ ಮುಂಚೆ ಕೊಡುದು ಬೇಡ. ನೀವು ಪರಿಶೀಲನೆ ಮಾಡಿ. ಹೈಕೋರ್ಟ್ ಅಲ್ಲಿ ಉಂಟು ಒಪ್ತೇವೆ. ಆದ್ರೆ ನೀವು ಕಲ್ಲು ಒಡ್ರನ್ನು ಕೊಡ್ಲಿಕ್ಕೆ ಈಗ 0.1020 ಕೋಡ್ ನಂಬರ್ ಅಲ್ಲಿ ನಮ್ಮ ಕಲ್ಲು ಒಡ್ರು ಬೋವಿ ಜನಾಂಗ ಬರ್ತದೆ.